ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಾಸರಗೋಡು ಜಿಲ್ಲಾ ಘಟಕದ ಜಂಟಿ ಆಶ್ರಯದಲ್ಲಿ ಕನ್ನಡ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕಾ ದಿನ ಪ್ರಶಸ್ತಿ ಪ್ರದಾನ ಸಮಾರಂಭವು ಕುಂಬಳೆ ಸಮೀಪದ ನಾಯ್ಕಾಪು ಲಿಟಲ್ ಲಿಲ್ಲಿ ಆಂಗ್ಲ ಮಾಧ್ಯಮ ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಸಮಾರಂಭವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾ ಜಯಪ್ರಕಾಶ್ ನಾರಾಯಣ ತೊಟ್ಟೆತ್ತೋಡಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಸ್ತುನಿಷ್ಠ ವರದಿಗಾರಿಕೆಗೆ ಪತ್ರಿಕೆಗಳು ಹೊಣೆಗಾರಿಕೆಯಾಗಿದೆ. ಮೊಬೈಲ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ಪತ್ರಿಕೆಗಳ ಮೇಲೆ ಪ್ರಭಾವ ಬೀರತೊಡಗಿದೆ. ಗಡಿನಾಡಿನಲ್ಲಿ ಕನ್ನಡ ಪತ್ರಿಕೆಗಳು ಉಳಿಯಬೇಕಿದೆ ಎಂದರು. ಇವತ್ತು ನಾವು ವಿಶೇಷವಾಗಿ ಅಳವಡಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಆದರೆ ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಅಥವಾ ವೈಯಕ್ತಿಕ ಅಭಿಪ್ರಾಯಗಳಿಲ್ಲದೆ ವಸ್ತುನಿಷ್ಠವಾದಂತಹ ವಿಷಯಗಳನ್ನು ಕೊಡುವಂತಹದ್ದು ಪತ್ರಿಕೆಗಳ ಧರ್ಮ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಪತ್ರಿಕೆಗಳಿವೆ. ಹಾಗೆ ಪಾರದರ್ಶಕತೆ ಮತ್ತು ಇನ್ನಿತರ ವಿಚಾರಗಳಿವೆ. ಆದರೆ ಇವತ್ತಿನ ದಿವಸ ನಮ್ಮಲ್ಲೇ ಮೊದಲು ಅಂತ ಹೇಳುವುದು ಪ್ರಾರಂಭವಾದಂತಹ ಮಾಧ್ಯಮಗಳು ಮತ್ತು ಮೊಬೈಲ್ ಮೀಡಿಯಾಗಳು ಮತ್ತು ನಾವು ಹೋಗುವ ದಾರಿಯಲ್ಲಿ ಏನೋ ಕೇಳಿದ ಸುದ್ದಿಯನ್ನು ಅಲ್ಲಿ ಹರಡುವಂತಹ ಮೀಡಿಯಾಗಳು ಬಂದ ಮೇಲೆ ಪತ್ರಿಕೆಗಳಿಗೆ ಇವತ್ತು ಆ ಒಂದು ಇದನ್ನು ಕಾಪಿಟ್ಕೊಳ್ಳಲಿಕ್ಕೆ ಅಥವಾ ಅದನ್ನು ಮುಂದುವರಿಸಲಿಕ್ಕೆ ಕಷ್ಟ ಸಾಧ್ಯ ಅಂತ ಹೇಳುವಂಥ ನೋವು ನನಗೂ ಇದೆ. ಈ ಸಂದರ್ಭದಲ್ಲಿ ಪತ್ರಿಕಾ ವಿತರಣಾ ರಂಗದಲ್ಲಿ ಸುದೀರ್ಘ ಹಾಗೂ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಹಿರಿಯ ಪತ್ರಿಕಾ ವಿತರಕರಾದ ಶ್ಯಾಮ್ ಪ್ರಸಾದ್ ಎನ್ ಅವರಿಗೆ ಈ ವರ್ಷದ ಪತ್ರಿಕಾ ದಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಜಿಲ್ಲಾ ಪಂಚಾಯತ್ನ ಸದಸ್ಯ ಸೋಮಶೇಖರ ಜೆಎಸ್ ಅವರು, ಪತ್ರಿಕೆಗಳು ಹಾಗೂ ಪತ್ರಕರ್ತರು ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಪತ್ರಿಕೆಗಳ ಮಾರಾಟದಲ್ಲಿನ ಕುಸಿತ, ಜಾಹೀರಾತುಗಳ ಇಳಿಕೆ ಜೊತೆಗೆ ಪತ್ರಕರ್ತರಿಗೆ ಸೂಕ್ತ ವೇತನ ಲಭಿಸದ ಸ್ಥಿತಿ ಉಂಟಾಗಿದೆ. ಆದರೂ ಗಡಿನಾಡಿನಲ್ಲಿ ಪತ್ರಕರ್ತರ ಸೇವೆ ಮಾದರಿಯಾದುದು ಎಂದರು. ಒಂದು ಸುದ್ದಿ ಸಿಕ್ಕಿದ್ರೆ ಅದರ ಸತ್ಯಾಸತ್ಯತೆಯನ್ನು 3 ಯೂಟ್ಯೂಬ್ಗಳಲ್ಲಿ 3 ರೀತಿಯಲ್ಲಿ ಬರುವಂತ ಒಂದು ಅವಶ್ಯ ಯಾರಾದ್ರೂ ಕೇಳಬೇಕು ಅಂತ ಗೊತ್ತಿಲ್ಲ. ನಮಗೊಂದು ಸಂಸ್ಥೆ ಉಂಟು. ಸಂಸ್ಥೆದೊಂದು ಮುಖ್ಯಸ್ಥ ಒಂದು ಎಡಿಟ್ ಮಾಡ್ತಾ ಇತ್ತು. ಆದರೆ ಇವತ್ತಿನ ಬೆಳವಣಿಗೆ ಇದೆಲ್ಲ ಆದ ನಂತರ ಇವತ್ತು AI ಪತ್ರಿಕೆಗಳು ಕೂಡ ಇವತ್ತು ಬರ್ತಾ ಉಂಟು. ಎಲ್ಲಿ ಇದರಲ್ಲಿ ಆತಂಕಕಾರಿ ಬೆಳವಣಿಗೆ ಅಂತ ನಮಗೆ ಸತ್ಯ ತಿಳಿತದ ಅಂತ ಹೇಳುವಂಥದ್ದು ಮಾತ್ರ. ಅದರ ವೇಗವಾಗಿ ಸುದ್ದಿಯನ್ನು ತಿಳಿಯುವಂತಹ ವ್ಯವಸ್ಥೆ ಯಾವ ರಂಗ ಕೂಡ. ಹಿರಿಯ ಕವಿ, ಶಿಕ್ಷಣ ತಜ್ಞ ವಿ.ಬಿ. ಕುಳಮರ್ವ ಅವರು ಪತ್ರಿಕಾ ದಿನದ ಸಂದೇಶವನ್ನು ನೀಡಿದರು. ಅದರಲ್ಲಿ ಎರಡು ಮಾತಿಲ್ಲ. ಪತ್ರಿಕೆ ಅಂತ ಇಲ್ಲದಿರುತ್ತಿದ್ರೆ ಏನಾಗ್ತಿದ್ದು ನಮ್ಮ ಪರಿಸ್ಥಿತಿ. ಈ ಸ್ವಾಭಾವಿಕವಾಗಿ ಉತ್ತಮ ಕೆಲಸಗಳು ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ವರದಿ ಮಾಡಲಿಕ್ಕೆ, ಕೆಲವು ತಪ್ಪು ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಧೈರ್ಯವಾಗಿ ವರದಿ ಮಾಡುವುದು ಪತ್ರಕರ್ತರ ಕೆಲಸವಾಗಿದೆ. ಆ ನಿಟ್ಟಿನಲ್ಲಿ ಪತ್ರಕರ್ತರು ಅದು ಮಾತ್ರವಲ್ಲ. ಜಿಲ್ಲಾ ಕನ್ನಡ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ರವಿ ನಾಯ್ಕಾಪು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಜಿಲ್ಲಾ ಪಂಚಾಯತ್ನ ಸದಸ್ಯ ರಾಮಪ್ಪ ಮಂಜೇಶ್ವರ, ಕಾಸರಗೋಡು ಬ್ಲಾಕ್ ಪಂಚಾಯತ್ ಸದಸ್ಯ ಪೃಥ್ವಿರಾಜ್ ಶೆಟ್ಟಿ, ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಎಆರ್ ಸುಬ್ಬಯ್ಯ ಕಟ್ಟೆ, ಕೆಯುಡಬ್ಲ್ಯೂಜೆ ಕರ್ನಾಟಕ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ರಾಧಾಕೃಷ್ಣ ಉಳಿಯತ್ತಡ್ಕ, ಲಿಟಲ್ ಲಿಲ್ಲಿ ಶಾಲಾ ಮುಖ್ಯಸ್ಥೆ ಸರಸ್ವತಿ ಎ, ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಎ ಶ್ರೀನಾಥ್, ರಾಘವ ಚೇರಾಲ್, ಗಮಕ ಕಲಾ ಪರಿಷತ್ನ ಗಡಿನಾಡ ಘಟಕದ ಅಧ್ಯಕ್ಷ ಟಿ ಶಂಕರನಾರಾಯಣ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಗಂಗಾಧರ ತೆಕ್ಕೆಮೂಲೆ ಸ್ವಾಗತಿಸಿ, ಉಪಾಧ್ಯಕ್ಷ ಪುರುಷೋತ್ತಮ ಪೆರ್ಲಾ ವಂದಿಸಿದರು. ಪುರುಷೋತ್ತಮ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.